ಪ್ರಜ್ವಲ್ ರೇವಣ್ಣ ಬಂಧನವಾಗ್ತಾ ಇದ್ದಂತೆ ಎಸ್ಐಟಿ ತನಿಖೆಗೆ ವೇಗ ಸಿಗ್ತಾ ಇದೆ. ಆರೋಪಿಯನ್ನ ಎಸ್ಐಟಿ ವಶಕ್ಕೆ ನೀಡಿದ್ರೆ ಮುಂದೆ ಏನು ಅನ್ನೋದು ಸಹಜವಾಗಿರುವಂತ ಪ್ರಶ್ನೆ. ಇಲ್ಲಿವರೆಗೂ ಪ್ರಜ್ವಲ್ ಬಂದಿಲ್ಲ, ಪ್ರಜ್ವಲ್ ಕಾಣಿಸ್ಕೊಂಡಿಲ್ಲ, ಪ್ರಜ್ವಲ್ ಗೆಲ್ಲಿದ್ದಾನೆ ಗೊತ್ತಿಲ್ಲ ಅನ್ನೋದು ಇತ್ತು. ಆದ್ರೆ ಈಗ ಪ್ರಜ್ವಲ್ ಪ್ರತ್ಯಕ್ಷ ಆಗಿರೋದ್ರ ಜೊತೆಗೆ ಎಸ್ಐಟಿ ವಶದಲ್ಲಿ ಇರೋದ್ರ ಜೊತೆಗೆ ಈಗ ತನಿಖೆಗೆ ಒಂದು ವೇಗ ಸಿಗ್ತಾ ಇದೆ. ಅಶ್ಲೀಲ ವಿಡಿಯೋ ಮಾಡಲಾದ ಡಿವೈಸ್ ಅನ್ನ ಪತ್ತೆ ಹಚ್ಚಬೇಕಿದೆ. ಇದು ದೊಡ್ಡ ಟಾಸ್ಕ್. ಹೀಗಾಗಿ ಪ್ರಜ್ವಲ್ ಬಳಿ ಇರುವಂತಹ ಮೊಬೈಲ್ ಅನ್ನ ವಶಕ್ಕೆ ಪಡೆಯುವುದಕ್ಕೆ ಸಿದ್ಧತೆ ಆಗಿದೆ. ಮೊಬೈಲ್ ವಶಕ್ಕೆ ಪಡೆದು ರಿಟ್ರೀವ್ ಮಾಡೋದಕ್ಕೆ ಕಳಿಸ್ತಾರೆ. ಅಶ್ಲೀಲ ವಿಡಿಯೋಗಳ ಕುರಿತು ಫ್ಲೋರೆನ್ಸಿಕ್ ರಿಪೋರ್ಟ್ ತರಿಸ್ಕೊಳ್ತಾರೆ. ಪ್ರಜ್ವಲ್ ಹಾಗೂ ಸಂತ್ರಸ್ತೆ ಹೇಳಿಕೆ ತಾಳೆ ಮಾಡಿ ವರದಿಯನ್ನ ಸಿದ್ಧತೆ ಮಾಡಿಕೊಳ್ಳಲಾಗುತ್ತೆ. ಎಫ್ಎಸ್ಎಲ್ ರಿಪೋರ್ಟ್ ತರಿಸಿಕೊಂಡ ಕೂಡಲೇ ಚಾರ್ಜ್ ಶೀಟ್ ಅನ್ನ ಹಾಕೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಜೂನ್ ಮೊದಲ ವಾರದಲ್ಲೇ ಬಹುತೇಕ ಚಾರ್ಜ್ ಶೀಟ್ ಅನ್ನ ಸಲ್ಲಿಸುವಂತ ಸಾಧ್ಯತೆ ಇದೆ. ನೋಡಿ, ಈ ಪ್ರಕರಣದಲ್ಲಿ ಪ್ರಮುಖವಾದಂತ ಸಾಕ್ಷಿಗಳು ಯಾವಾಗ್ತಾ ಹೋಗ್ತವೆ ಅಂತಂದ್ರೆ, ಒಂದು ಸಂತ್ರಸ್ತೆಗೆ ಸ್ಟೇಟ್ಮೆಂಟ್, ಅದನ್ನ ಆಲ್ರೆಡಿ ಪಡ್ಕೊಳ್ಳಲಾಗಿದೆ. ಹಾಗಾಗಿ ಪ್ರಜ್ವಲ್ ಅನ್ನ ಕೂಡ ತನಿಖೆ ನಡೆಸಿ ಆಕೆಯ ಸ್ಟೇಟ್ಮೆಂಟ್ಗೂ ಈತನ ಸ್ಟೇಟ್ಮೆಂಟ್ಗೂ ತಾಳೆ ಆಗ್ತಿದ್ಯಾ ಅನ್ನೋದನ್ನ ನೋಡ್ಲಾಗತ್ತೆ. ಇನ್ನೊಂದು ಪ್ರಮುಖವಾದಂತ ಸಾಕ್ಷಿ ಅಂತಂದ್ರೆ ಟೆಕ್ನಿಕಲ್ ಎವಿಡೆನ್ಸ್, ಅಂದ್ರೆ ಅದು ಮೊಬೈಲ್. ಈ ಪ್ರಕರಣದಲ್ಲಿ ವಿಡಿಯೋ ಮಾಡ್ಕೊಂಡಿರುವಂತದ್ದು ಅಪರಾಧ. ಆ ಕಾರಣಕ್ಕಾಗಿ ಆ ವಿಡಿಯೋ ಮಾಡ್ಕೊಂಡಿರುವಂತ ಮೊಬೈಲ್ ಯಾವುದು, ಅದು ಮೊದಲ ಕಾಪಿ, ಅಂದ್ರೆ ಮೊದಲ ವಿಡಿಯೋ ಮಾಡಿದಂತ ಮೊಬೈಲೇ ಬೇಕಾಗತ್ತೆ ಎಫ್ಎಸ್ಎಲ್ಗೆ ಕಳಿಸೋದಕ್ಕೆ ಅಥವಾ ಒಂದು ಸಾಕ್ಷಿ ಸ್ಟ್ಯಾಂಡ್ ಆಗೋದಕ್ಕೆ. ಆ ಮೊಬೈಲ್ ಪ್ರಜ್ವಲ್ ಕೈಲಿ ಇದೆಯಾ ಅನ್ನೋದು ಪ್ರಶ್ನೆ. ಜೊತೆಗೆ ಈಗಿರುವಂತ ಮೊಬೈಲ್ ಅನ್ನು ಕೂಡ ವಶಕ್ಕೆ ಪಡ್ಕೊಳ್ಳಲಾಗತ್ತೆ. ಜೊತೆಗೆ ಆ ಮೊಬೈಲ್ ಅನ್ನು ಕೂಡ ಹುಡುಕಬೇಕಾಗಿದೆ. ಒಂದು ವೇಳೆ ಆ ಮೊಬೈಲ್ ಇದೆಯಾ ಇಲ್ವಾ ಅದು ಪ್ರಶ್ನೆ. ಇಷ್ಟರೊಳಗೆ ಸಾಕ್ಷಿ ನಾಶ ಆಗಿದೆಯಾ ಅನ್ನೋದು ಪ್ರಶ್ನೆ ಸಹಜವಾಗಿ ಇದ್ದೇ ಇರುತ್ತೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ಬಹಳ ದಿನಗಳ ಕುತೂಹಲ, 35 ದಿನಗಳ ಕಾಲ ಆದ ನಂತರ ಪ್ರಜ್ವಲ್ ಕೈಗೆ ಸಿಕ್ಕಿರೋದು. ಈಗ ಪ್ರೋಸೆಸ್ ಯಾವ ರೀತಿಯಾಗಿ ನಡೆಯುತ್ತೆ? ಯಾಕಂದ್ರೆ ಅಸಲಿ ಆಟ ಶುರುವಾಗಿರೋದೇ ಈಗ. ಇನ್ನು ಮೇಲೆ ತನಿಖೆ ಯಾವ ರೀತಿಯಾಗಿ ನಡೆಯುತ್ತೆ ಸಂತೋಷ್? ನೀತಿ ಏನು ಪ್ರಮುಖವಾಗಿ ಈಗಾಗಲೇ ಏನು ಪ್ರಜ್ವಲ್ ರೇವಣ್ಣ 34-35 ದಿನಗಳ ನಂತರ ಬೆಂಗಳೂರಿಗೆ ವಾಪಸ್ ಆಗಿರುವಂಥದ್ದು. ಆತನನ್ನ ಎಸ್ಐಟಿ ಅಧಿಕಾರಿಗಳು ರಾತ್ರೋರಾತ್ರಿ ಏರ್ಪೋರ್ಟ್ನಿಂದ ಬಂಧಿಸಿ ಆತನ ಕರ್ಕೊಂಡ್ ಬಂದಿರುವಂಥದ್ದು. ಸದ್ಯ ಆತ ಎಸ್ಐಟಿ ಪೊಲೀಸರ ಕಸ್ಟಡಿಯಲ್ಲಿರುವಂಥದ್ದು. ಏನು ಸಿಐಡಿಯಲ್ಲಿ ಎಸ್ಐಟಿ ತಂಡ ತನಿಖೆಯನ್ನು ಏನು ನಡೆಸ್ತಾ ಇದೆ ಪ್ರಕರಣ ಸಂಬಂಧ. ಸೊ ಸದ್ಯ ಇಲ್ಲಿ ಅವರ ಕಸ್ಟಡಿಯಲ್ಲಿರುವಂಥದ್ದು. ಅವನು ಇವತ್ತು ಏನು ಒಂದು 9 ಗಂಟೆ 10 ಗಂಟೆ ನಂತರ ಆತನನ್ನು ಮೊದಲು ಮೆಡಿಕಲ್ ಅನ್ನು ಮಾಡಿಸ್ತಾರೆ. ಸೊ ನಂತರ ಈಗ ಬೆಳಗ್ಗೆ ಆತ ಎದ್ದ ನಂತರ ಒಂದು ಪ್ರಾಥಮಿಕ ತನಿಖೆಯನ್ನು ಮಾಡಿಕೊಂಡಿರ್ತಾರೆ. ಆತ ಏನು ಚುನಾವಣೆ ದಿನ ಮತದಾನವನ್ನು ಮಾಡಿದ ನಂತರ ಎಲ್ಲಿಗೆ ಹೊರಟೋದ, ಏನು ಎಲ್ಲಿದ್ದ, ಎಷ್ಟು ದಿನಗಳ ಕಾಲ, ಯಾರ ಬಳಿ ಶೆಲ್ಟರ್ ಅನ್ನು ಪಡ್ಕೊಂಡಿದ್ದ, ಯಾರ ಜೊತೆ ಇದ್ದ, ಅವನಿಗೆ ಹಣಕಾಸಿನ ವ್ಯವಸ್ಥೆಯನ್ನ ಮಾಡಿದಂತವ್ರು ಯಾರು, 7 ದಿನಗಳ ಏನು ಒಳಗೆ ಬರ್ತೀನಿ ಅಂತ ಮೊದಲು ತನ್ನ ವಕೀಲರ ಮುಖಾಂತರ ಉತ್ತರವನ್ನು ಕೊಟ್ಟಿದ್ದಂತ ನೋಟಿಸ್ಗೆ ಇದಾದ ಬಳಿಕ ಯಾವ ಕಾರಣಕ್ಕಾಗಿ ಬರಲಿಲ್ಲ. ಹೀಗೆ ಹಲವು ಆಯಾಮಗಳಲ್ಲಿ ಇವತ್ತು ರೇವಣ್ಣನ ಡ್ರಿಲ್ ಮಾಡುವಂಥದ್ದು, ಪ್ರಜ್ವಲ್ ರೇವಣ್ಣನ ಡ್ರಿಲ್ ಮಾಡುವಂಥದ್ದು. ಸೊ ಮೊದಲು ಆತನ ಮೆಡಿಕಲ್ಗೆ ಕರ್ಕೊಂಡು ಹೋಗ್ತಾರೆ. ಅದಾದ ನಂತರ ಆತನಿಗೆ ಪ್ರಾಥಮಿಕ ತನಿಖೆಗಳ ಆರಂಭವಾಗುವಂಥದ್ದು. ಆತನ ಬಳಿ ಇರುವಂತಹ ಮೊಬೈಲ್ ಡಿವೈಸ್ಗಳಿರ್ಬೋದು, ಏನೆಲ್ಲ ಡಿವೈಸ್ಗಳನ್ನ ಆತ ಬಳಸಿದ್ದ ಅದನ್ನ ಮೊದಲು ವಶಪಡಿಸ್ಕೊಳ್ತಾರೆ ಮತ್ತು ಅದರಲ್ಲಿರುವಂಥದ್ದನ್ನ ಪರಿಶೀಲನೆ ಮಾಡುವಂಥದ್ದು. ಇದಾದ ಬಳಿಕ ಆತನನ್ನ ಏನು ಈ ಹಿಂದೆ ಏನು 3 ಜನ ಸಂತ್ರಸ್ತರು ಅತ್ಯಾಚಾರ ಪ್ರಕರಣಗಳನ್ನು ದಾಖಲು ಮಾಡಿದ್ದಾರೆ. ಸೊ ಮೊದಲು 28ನೇ ತಾರೀಕೇನು ಪ್ರಕರಣ ದಾಖಲಾಗಿದೆ, ಮೊದಲ ಪ್ರಕರಣ. ಈ ಪ್ರಕರಣದ ತನಿಖೆಯನ್ನು ಆರಂಭ ಮಾಡುವಂಥದ್ದು. ಅದರಲ್ಲಿ ಒಂದಿಷ್ಟು ವಿಚಾರಣೆಯನ್ನ ನಡೆಸ್ತಾ ಹೋಗ್ತಾರೆ. ಏನು ಸಂತ್ರಸ್ತ ನೀಡಿರುವಂತಹ ಹೇಳಿಕೆಯನ್ನು ಆಧರಿಸಿ ವಿಚಾರಣೆಗಳು ನಡೀತಾ ಹೋಗುವಂಥದ್ದು. ಅಂದ್ರೆ ಮೊಬೈಲ್ನಲ್ಲಿ ಇರುವಂತಹ ವೈರಲ್ ಆಗಿರುವಂತಹ ವಿಡಿಯೋಗಳೇನಿದೆ ಆ ವಿಡಿಯೋಗಳನ್ನ ಇಟ್ಕೊಂಡು ವಿಚಾರಣೆಯನ್ನು ಮಾಡ್ತಾ ಹೋಗ್ತಾರೆ. ಆದ್ರೆ ಪ್ರಜ್ವಲ್ ಯಾವ ರೀತಿಯಾಗಿ ಇದಕ್ಕೆ ಸ್ಪಂದಿಸ್ತಾರೆ ಅನ್ನೋದ್ರಲ್ಲಿ ಪ್ರಮುಖವಾಗುತ್ತೆ. ಅತ್ಯಾಚಾರ ಪ್ರಕರಣದಲ್ಲಿ ಆತನ ಇದುವರೆಗೂ ವೈರಲ್ ಆಗಿರುವಂತಹ ವಿಡಿಯೋದಲ್ಲಿ ಎಲ್ಲೂ ಕೂಡ ಫೇಸ್ ರಿವೀಲ್ ಆಗಿಲ್ಲ. ಹೀಗಾಗಿ ಇದು ಕೇವಲ ಆರೋಪ, ನಾನು ಏನು ಮಾಡಲಿಲ್ಲ ಅಂತಲೂ ಕೂಡ ಅದನ್ನ ತಳ್ಳಿ ಹಾಕ್ಬೋದು. ಇಲ್ಲ ಅಂತ ಹೇಳಿದ್ರೆ ಅದನ್ನ ಒಪ್ಕೊಂಡ್ರು ಕೂಡ ಆಶ್ಚರ್ಯವನ್ನು ಪಡಬೇಕಾಗಿಲ್ಲ. ಸೊ ಅದಾದ್ರೆ 2 ರೀತಿಯಲ್ಲಿ ತನಿಖೆ ಆರಂಭ ಆಗುತ್ತೆ. ಪೊಲೀಸರಿಗೆ ಒಂದಿಷ್ಟು ಆತ ತಪ್ಪನ್ನು ಒಪ್ಪಿಕೊಂಡ್ರೆ ಯಾವುದೇ ರೀತಿಯ ಕಿರಿಕಿರಿ ಇರೋದಿಲ್ಲ. ಸಹಜವಾಗಿ ತಮ್ಮ ತನಿಖೆಯನ್ನು ನಡೆಸಿಕೊಂಡು ಕಾನೂನು ಪ್ರಕ್ರಿಯೆಗಳನ್ನು ಮುಗಿಸ್ತಾರೆ. ಒಂದು ವೇಳೆ ಆತ ಒಪ್ಕೊಳ್ಳದೆ ಹೋದ್ರೆ ಪೊಲೀಸರು ತಮ್ಮದೇ ಆದ ಶೈಲಿಯಲ್ಲಿ ಆತನ ವಿಚಾರಣೆಯನ್ನು ಮಾಡಬೇಕಾಗುತ್ತೆ. ವಿಚಾರಣೆಯನ್ನು ಮಾಡಲಿಕ್ಕೆ ಮುಂದಾಗ್ತಾರೆ. ಆತ ಎಲ್ಲಿರ್ತಿದ್ದ, ಸಂತ್ರಸ್ತರು ನೀಡಿರುವಂತಹ ಹೇಳಿಕೆಗಳೇನಿತ್ತು, ಹಾಸನ ಇರ್ಬೋದು, ಅವರ ಫಾರ್ಮ್ ಹೌಸ್ ಇರ್ಬೋದು, PM ಕ್ವಾರ್ಟರ್ಸ್ ಇರ್ಬೋದು, ಬೆಂಗಳೂರಿನ ಮನೆ ಇರ್ಬೋದು, ಹೀಗೆ ಬೇರೆ ಬೇರೆ ಎಲ್ಲೆಲ್ಲಿ ಅವರು ಆರೋಪಗಳನ್ನು ಮಾಡಿದ್ದಾರೆ.
ಅಲ್ಲೆಲ್ಲ ಕಡೆ ಈತನನ್ನು ಕರ್ಕೊಂಡು ಹೋಗ್ತಾರೆ, ಮಾಜರನ್ನು ಮಾಡಬೇಕಾಗತ್ತೆ ಮತ್ತು ವಿಚಾರಣೆಯನ್ನು ಮಾಡ್ತಾರೆ. ಅದಲ್ಲದೆ ಇದುವರೆಗೆ ಸುಮಾರು 34-35 ದಿನಗಳ ಕಾಲ SIT ಅಧಿಕಾರಿಗಳು ಕಲೆ ಹಾಕಿರುವಂತಹ ಸಾಕ್ಷ್ಯಾಧಾರಗಳೇನಿದೆ ಅವೆಲ್ಲವನ್ನು ಮುಂದೆ ಇಟ್ಕೊಂಡು ವಿಚಾರಣೆಯನ್ನು ಮಾಡ್ತಾ ಹೋಗ್ತಾರೆ. ಇದಾದ ಬಳಿಕ ಇದು ಆತನ ವಿಚಾರಣೆಯನ್ನು ಮಾಡುವಂಥದ್ದು. ಒಂದಿಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋದಾದರೆ ಇದರ ಜೊತೆಯಲ್ಲೇ ಇನ್ನೊಂದು ತಂಡ ವರ್ಕ್ ಮಾಡ್ತಿರುತ್ತೆ, ಲೀಗಲ್ ಟೀಮ್. ಏನು ಇವತ್ತು ಆತನಿಗೆ ಒಂದು ಕಡೆ ಜಾಮೀನು ಅರ್ಜಿ ವಿಚಾರಣೆ ಕೂಡ ಇವತ್ತೇ ಇರುವಂಥದ್ದು. ಏನು ಮೊನ್ನೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಹಾಕಿದ್ರು. ಸೊ ಆ ಅರ್ಜಿಯನ್ನು ಇವತ್ತು ವಜಾ ಆಗುವಂಥ ಸಾಧ್ಯತೆ ಇದೆ. ಯಾಕೆಂತ ಹೇಳಿದ್ರೆ ನಿರೀಕ್ಷಣಾ ಜಾಮೀನು ಅರ್ಜಿಗೆ ಹಾಕಿದಂಥ ಸಂದರ್ಭದಲ್ಲಿ ಆತ ಇನ್ನೂ ಕೂಡ ವಿದೇಶದಲ್ಲಿದ್ದ. ಈಗ ಬಂಧನಕ್ಕೆ ಒಳಗಾಗಿರುವ ಹಿನ್ನೆಲೆಯಲ್ಲಿ ಆತನಿಗೆ ನಿರೀಕ್ಷಣಾ ಜಾಮೀನು ಸಿಗೋದಿಲ್ಲ. ಹೀಗಾಗಿ ಆ ಅರ್ಜಿ ವಜಾ ಆಗುತ್ತೆ. ಅದರ ಜೊತೆಗೆ ಇವತ್ತು ಹೊಸದಾಗಿ ಅವರು ಅರ್ಜಿಯನ್ನು ಹಾಕೊಳ್ಳುವಂಥದ್ದು ಜಾಮೀನನ್ನು ಕೋರಿ. ಮತ್ತೊಂದು ಕಡೆ ಈತ ಹಾಕುವಂಥ ಅರ್ಜಿಗೆ ಅಬ್ಜೆಕ್ಷನ್ ಸಲ್ಲಿಸಲಿಕ್ಕೆ SIT ಅಧಿಕಾರಿಗಳು ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾರೆ. ಈಗಾಗಲೇ ರಿಮ್ಯಾಂಡ್ ಅಪ್ಲಿಕೇಶನ್ ಕೂಡ ರೆಡಿ ಮಾಡ್ಕೊಂಡಿರ್ತಾರೆ. ಇದುವರೆಗೆ ಕಲೆ ಹಾಕಿರುವಂಥ ಸಾಕ್ಷ್ಯಾಧಾರಗಳು, ಈತನ ಮೇಲಿರುವಂಥ ಆರೋಪಗಳು ಏನು ಪಟ್ಟಿದೆ ಅದನ್ನು ಸಂಪೂರ್ಣವಾಗಿ ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿ ಹಾಕಿರ್ತಾರೆ. ಸಂತ್ರಸ್ತರು ನೀಡಿರುವಂತಹ ಹೇಳಿಕೆಗಳಿರ್ಬೋದು ಇವೆಲ್ಲವನ್ನು ಹಾಕಿ ಕೋರ್ಟ್ಗೆ, ನ್ಯಾಯಾಲಯಕ್ಕೆ ಅದನ್ನು ಸಲ್ಲಿಕೆಯನ್ನು ಮಾಡಿ ನ್ಯಾಯಾಲಯಕ್ಕೆ ಮನವರಿಕೆಯನ್ನು ಮಾಡಿಕೊಡ್ತಾರೆ. ಸೊ ಅಷ್ಟರೊಳಗಾಗಿ ಈತನ್ನು 24 ಗಂಟೆ ಒಳಗೆ ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಬೇಕಾಗುತ್ತೆ. ಈ ವೇಳೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಸೊ ಆತನ SIT ಅಧಿಕಾರಿಗಳಿಗೆ ಕಸ್ಟಡಿಗೆ ಕೊಡುವಂತೆ ಒಂದು ಮನವಿಯನ್ನು ಮಾಡ್ತಾರೆ. ಸುಮಾರು 14 ದಿನಗಳ ಕಾಲ ಈತನ SIT ಅಧಿಕಾರಿಗಳ ಒಂದು ಕಸ್ಟಡಿಗೆ ಕೇಳುವ ಸಾಧ್ಯತೆ ಇರುತ್ತೆ. ಸೊ ಈತನ ವಿರುದ್ಧ ಹಾಕಿರುವಂತಹ ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನು ನೋಡಿ ಮತ್ತು ಈತನ ಮೇಲಿರುವಂಥ ಆರೋಪಗಳನ್ನು ಗಮನಿಸಿ ನ್ಯಾಯಾಲಯ SIT ಕಸ್ಟಡಿಗೆ ಕೊಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ನ್ಯಾಯಾಂಗ ಬಂಧನಕ್ಕೆ ಕೊಡಬೇಕಾಗುತ್ತೆ ನೀತಿ. ಓಕೆ ಸಂತೋಷ್, ಇನ್ನು ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಈ ಪ್ರಕರಣ ಸ್ಟ್ಯಾಂಡ್ ಹಾಕೋದಕ್ಕೆ ಟೆಕ್ನಿಕಲ್ ಎವಿಡೆನ್ಸ್ ಇಂಪಾರ್ಟೆಂಟ್ ಆಗ್ತಾ ಇದೆ. ಒಂದು ವೈರಲ್ ಆಗಿರುವಂಥ ವಿಡಿಯೋದಲ್ಲಿ ಈತನ ಮುಖ ಕಾಣಿಸ್ಕೊಂಡಿಲ್ಲ ಅನ್ನುವಂಥ ಕಾರಣಕ್ಕೆ ಪುರುಷ ಧ್ವನಿ ಕೇಳಿಸ್ ಬಂದಿರುವಂಥ ಕಾರಣಕ್ಕಾಗಿ ಆ ಧ್ವನಿ ಪರೀಕ್ಷೆಗೂ ಕೂಡ ಮುಂದಾಗಿದ್ದು. ಇನ್ನೊಂದು ಈತ ಒರಿಜಿನಲ್ ಆಗಿ ವಿಡಿಯೋ ಮಾಡ್ಕೊಂಡಿರುವಂಥ ಮೊಬೈಲನ್ನು ರಿಕವರಿ ಮಾಡ್ಕೊಳ್ಬೇಕಾಗಿತ್ತು. ಆ ಮೊಬೈಲ್ ಜೊತೆಗೆ ಇದೆಯೋ ಇಲ್ವೋ, ಸಾಕ್ಷಿನಾಶ ಆಗಿದೆಯಾ ಅನ್ನೋದು ಕೂಡ ಪ್ರಶ್ನೆ ಆಗಿದೆ. ಆ ಕಾರಣಕ್ಕಾಗಿ ಈ ಪ್ರಕರಣದಲ್ಲಿ ಈ ಟೆಕ್ನಿಕಲ್ ಎವಿಡೆನ್ಸ್ ಅನ್ನೋದು ಎಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ ಮತ್ತು ಆ ನಿಟ್ಟಿನಲ್ಲಿ ಅದನ್ನು ವಶಕ್ಕೆ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ SIT ಏನ್ ಪ್ಲಾನ್ ಮಾಡ್ಕೊಂಡಿದೆ, ಏನ್ ವರ್ಕೌಟ್ ಮಾಡಿದೆ ಅಂತ. ರೀತಿ ಪ್ರಮುಖವಾಗಿ ಇಡೀ ಪ್ರಕರಣದಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಅದನ್ನು ಕಲೆ ಹಾಕೋದ್ರಲ್ಲಿ, ಅದನ್ನು ಸಂಗ್ರಹಿಸುವಲ್ಲಿ ಎಲ್ಲೋ ಒಂದು ಕಡೆ SIT ಅಧಿಕಾರಿಗಳು ಯಾಮಾರಿದ್ರು ಅನ್ನೋದು ಇಲ್ಲಿ ಪ್ರಮುಖ ಆಗುತ್ತೆ. ಯಾಕೆಂತ ಹೇಳಿದ್ರೆ 26ನೇ ತಾರೀಕು ಮತದಾನ ಆದ ಬೆನ್ನಲ್ಲೇ ಈತ ಇಲ್ಲಿಂದ ಎಸ್ಕೇಪ್ ಆಗುವಂಥದ್ದು ಪ್ರಜ್ವಲ್ ರೇವಣ್ಣ. ಹೀಗಾಗಿ ಆತ ಖಂಡಿತವಾಗಿಯೂ ಸಾಕ್ಷಿಯನ್ನು ನಾಶಪಡಿಸುವ ಸಾಧ್ಯತೆ ಎಲ್ಲ ಇದೆ. ಈತ ಒಂದು ವಿಡಿಯೋವನ್ನು ಮಾಡ್ಕೊಂಡಿದ್ದ ಅಂತ ಏನು ಹೇಳಲಾಗ್ತಾ ಇತ್ತು. ಸೊ ಮೊಬೈಲ್ ಏನು ಯೂಸ್ ಮಾಡ್ತಾ ಇದ್ದ, ಆ ಮೊಬೈಲ್ನ ಫಾರ್ಮೆಟ್ ಆಗಿರ್ಬೋದು, ಇಲ್ಲ ಮದರ್ ಬೋರ್ಡೇ ಚೇಂಜ್ ಆಗಿರ್ಬೋದು. ಯಾಕೆಂದರೆ ಇಲ್ಲಿಂದ ಆತ ಸುಮಾರು 34-35 ದಿನಗಳ ಕಾಲ ವಿದೇಶದಲ್ಲಿರುವಂಥದ್ದು. ಅಲ್ಲಿ ಎಲ್ಲವೂ ಕೂಡ ಚೇಂಜ್ ಆಗಿರುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ಇಡೀ ಮೊಬೈಲ್ ಫಾರ್ಮೇಟ್ ಆಗಿರುತ್ತೆ, ಯಾವುದೇ ವಿಡಿಯೋಗಳು ಇರೋದಿಲ್ಲ, ಚಾರ್ಟ್ಸ್ಗಳು ಕೂಡ ಇರೋದಿಲ್ಲ. ಸೊ ಹೀಗಾಗಿ ಒಂದು ವೇಳೆ ಪೊಲೀಸರು SIT ಅಧಿಕಾರಿಗಳು ಅದೇ ಮೊಬೈಲ್ ಅಂತ ಹೇಳಿ ಈತನ ಬಳಿ ಈಗ ಮೊಬೈಲ್ನೇ ಆತ ಏನಾದರೂ ಚೇಂಜ್ ಮಾಡಿದರೆ ಇವರಿಗೆ ಯಾವುದೇ ರೀತಿಯ ಟೆಕ್ನಿಕಲ್ ಎವಿಡೆನ್ಸ್ಗಳು ಸಿಗೋದಿಲ್ಲ. ಇನ್ನು ಕಾಲ್ ಡೀಟೇಲ್ಸು, CDR ಈ ಥರದ್ದು ಒಂದಿಷ್ಟು ತೆಗೆದುಕೊಳ್ಬೋದು. ಸೊ ಅದಕ್ಕೆ ಹಲವು ರೀತಿಯಲ್ಲಿ ಅವರು ಕಾರಣಗಳನ್ನು ಕೊಡ್ಬೋದು, ಯಾಕೆ ಭೇಟಿಯಾಗಿದ್ರು, ಭೇಟಿ ಆಗಿರಲಿಲ್ಲ ಅನ್ನೋ ಕಾರಣಕ್ಕೆ. ಆದರೆ ಅದೇ ಮೊಬೈಲ್ ಸಿಕ್ಕಿದ್ದೆ ಅದಲ್ಲಿ ಆ ಮೊಬೈಲ್ನ ರಿಟ್ರೀವ್ ಕಳಿಸ್ಬೇಕಾಗುತ್ತೆ, ಅದಕ್ಕೊಂದಿಷ್ಟು ಕಾಲಾವಕಾಶ ಬೇಕಾಗ್ತದೆ. ಸೊ ಹೀಗಾಗಿ ಅದನ್ನು ಕೂಡ ಅಷ್ಟು ಈಸಿಯಾಗಿ ಆತನ ವಿರುದ್ಧ ಸಾಕ್ಷ್ಯಾಧಾರಗಳು ಸಿಗೋದಿಲ್ಲ. ಆಮೇಲೆ ಎಲ್ಲೂ ಕೂಡ ಆತನ ಫೇಸ್ ರಿವೀಲ್ ಆಗಿಲ್ಲ. ಸೊ ಹೀಗಾಗಿ ಅದು ಎಲ್ಲ ಒಂದು ಪ್ರಜ್ವಲ್ ರೇವಣ್ಣ ಅಂತ ಹೇಳಿ ಕೂಡ ಇವ್ರಿಗೆ ಕಷ್ಟ ಆಗುತ್ತೆ. ಅದಲ್ಲದೆ ಇಡೀ ಪ್ರಕರಣದಲ್ಲಿ ಬಹುತೇಕವಾಗಿ ಇವರು ಮಾಡ್ತಿರುವ ಆರೋಪಗಳೇನಿದೆ ಎಲ್ಲವೂ ಕೂಡ ಕೋವಿಡ್ ಸಂದರ್ಭದಲ್ಲಿ ಆಗಿರುವಂತಹ ಅತ್ಯಾಚಾರ ಅಂತ ಹೇಳಲಾಗ್ತಾ ಇರುವಂಥದ್ದು. ಹೀಗಾಗಿ 3-4 ವರ್ಷಗಳಾಗಿರುತ್ತೆ. ಈ ಕಾರಣಕ್ಕಾಗಿ ಆತನ ವಿರುದ್ಧ ಸಾಕ್ಷ್ಯಾಧಾರಗಳು ಸಿಗುವಂಥದ್ದು ಸಾಕಷ್ಟು ಕಷ್ಟ ಇದೆ. ಇವೆಲ್ಲವನ್ನು ಮೀರಿ SIT ಅಧಿಕಾರಿಗಳು ಏನು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿರ್ತಾರೆ ಅದನ್ನು ಆಧಾರವಾಗಿ ಇಟ್ಕೊಂಡು ಇವತ್ತು ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡಿ SIT ಅಧಿಕಾರಿಗಳ ಕಸ್ಟಡಿಗೆ ಪಡೆಯುವಂಥದ್ದು ನೀತಿ. ಫೈನ್, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ.